ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ನಗರದ ಅತ್ಯಂತ ದುರಂತ ಕಥೆಗಳಲ್ಲಿ ಒಂದು. ಜೊತೆಯಾಗಿ ಬಾಳಿ ಬದುಕಿ ಸಂಸಾರದ ದಡವನ್ನ ಸೇರಲು ಕನಸು ಹೊತ್ತಿತ್ತು ಆ ನವ ಜೋಡಿ. ಆತನ ಹೆಸರು ಗಿರೀಶ್, ವಯಸ್ಸು 27. ಆಕೆಯ ಹೆಸರು ಶುಭ, ವಯಸ್ಸು 21. ಹಿರಿಯರೆಲ್ಲರೂ ಸೇರಿ ಇವರಿಬ್ಬರಿಗೂ ಅತ್ಯಂತ ಸಡಗರ ಸಂಭ್ರಮದಲ್ಲಿ ವಿವಾಹ ನಿಶ್ಚಿತಾರ್ಥವನ್ನ ಏರ್ಪಡಿಸ್ತಾರೆ. 3 ದಿನಗಳ ನಂತರ ಅಂದ್ರೆ 2003 ಡಿಸೆಂಬರ್ 3ರಂದು ಶುಭ ಗಿರೀಶನನ್ನ ರಾತ್ರಿಯ ಭೋಜನಕ್ಕೆ ಬರುವಂತೆ ಆಹ್ವಾನಿಸುತ್ತಾಳೆ. ಸರಿ, ನಾನೇ ಬಂದು ನಿನ್ನನ್ನ ಕರೆದುಕೊಂಡು ಹೋಗುವೆನೆಂದು ಗಿರೀಶ್ ತಿಳಿಸ್ತಾನೆ. ಅಂತೆಯೇ ಆ ರಾತ್ರಿ ಗಿರೀಶ್ ಹಾಗೂ ಶುಭ ಇಬ್ಬರೂ ಸೇರಿ ಬೈಕ್ನಲ್ಲಿ ರೆಸ್ಟೋರೆಂಟ್ಗೆ ತೆರಳಿದ್ದರು. ಇಲ್ಲಿ ಊಟವನ್ನ ಮುಗಿಸಿ ಮತ್ತೆ ಪುನಃ ಹಿಂತಿರುಗಿ ಮನೆಗೆ ಬರುತ್ತಿರುವಾಗ ನನಗೆ ಇಂದಿರಾನಗರ ಹಾಗೂ ಕೋರಮಂಗಲದ ನಡುವಿನ ರಿಂಗ್ ರಸ್ತೆಯ ಜಂಬೋ ಪಾಯಿಂಟ್ ಬಳಿ ವಿಮಾನ ಟೇಕ್ ಆಫ್ ಹಾಗೂ HAL ವಿಮಾನ ನಿಲ್ದಾಣದಲ್ಲಿ ಇಳಿಯುವ ದೃಶ್ಯ ನೋಡುವುದೆಂದರೆ ಬಹಳ ಇಷ್ಟ. ಹಾಗಾಗಿ ವಿಮಾನ ನಿಲ್ದಾಣಕ್ಕೆ ಹೋಗೋಣ ಎಂದು ಶುಭ ಗಿರೀಶ್ಗೆ ಹೇಳ್ತಾಳೆ. ಪ್ರಿಯತಮೆ ಹೇಳಿದ ಮಾತಿಗೆ ಎಂದಾದರೂ ಇಲ್ಲ ಅನ್ನುವುದುಂಟೆ. ಹಾಗಾಗಿ ಗಿರೀಶನು ಹೂಗುಡುತ್ತಾನೆ. ಮುಂದೆ ಕೋರಮಂಗಲದ ವಿಮಾನ ನಿಲ್ದಾಣಕ್ಕೆ ಇಬ್ಬರ ದಾರಿ ಸಾಗಿತು. ಈಗ ಸಮಯ ರಾತ್ರಿ ಸುಮಾರು 9 ಗಂಟೆ. ಈ ಸಮಯ ತನ್ನ ಮರಣದ ಮುಹೂರ್ತವೆಂದು ಆ ಸಂದರ್ಭದಲ್ಲಿ ಗಿರೀಶನಿಗೆ ತಿಳಿಯದೆ ಹೋಯಿತು. ಅಲ್ಲಿ ರಸ್ತೆಯ ಪಕ್ಕದಲ್ಲೇ ಗಿರೀಶ್ ಹಾಗೂ ಶುಭ ಬೈಕ್ ನಿಲ್ಲಿಸಿ ವಿಮಾನ ಹಾರಾಟವನ್ನ ವೀಕ್ಷಿಸಲು ನಿಂತ್ಕೊಂಡಿದ್ರು. ಆ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳು ಒಂದು ಬೈಕ್ ಅನ್ನ ಏರಿ ಬರುತ್ತಿದ್ದಾರೆ. ಗಿರೀಶ್ ಹಾಗೂ ಶುಭ ನಿಂತಿದ್ದನ್ನ ನೋಡಿದ ಆ ಬೈಕ್ ಸವಾರರು ಅವರ ಕಡೆಗೆ ತಿರುಗುತ್ತಾರೆ. ನಂತರ ನೇರವಾಗಿ ಅವರ ಬಳಿಗೆ ಬಂದು ಆ ಬೈಕ್ ಸವಾರರಲ್ಲೊಬ್ಬನು ಮೋಟಾರ್ ಸೈಕಲ್ನ ಶಾಕ್ ಅಬ್ಸರ್ವರ್ನಿಂದ ಗಿರೀಶ್ ತಲೆ ಮೇಲೆ ಬಲವಾಗಿ ಬಡಿಯುತ್ತಾನೆ. ಹೊಡೆದ ರಭಸಕ್ಕೆ ರಕ್ತವು ಚಿಮ್ಮಿ ಗಿರೀಶ್ ಪ್ರಜ್ಞೆ ತಪ್ಪಿ ಅಲ್ಲೇ ಕುಸಿದು ಬೀಳುತ್ತಾನೆ. ಆನಂತರ ಆಗಂತುಕರು ಶುಭಾಳತ್ತ ತಿರುಗಿದಾಗ ಅದೇ ದಾರಿಯಲ್ಲಿ ಬೆಳಕೊಂದನ್ನ ಗಮನಿಸುತ್ತಾರೆ. ಯಾರೋ ಬರುತ್ತಿದ್ದಾರೆ ಎಂಬುದನ್ನ ತಿಳಿದು ಇನ್ನೇನು ನಮ್ಮನ್ನ ಹಿಡಿದು ಬಿಡುತ್ತಾರೆ ಎಂದು ಭಯದಿಂದ ಅವರಿಬ್ಬರು ತಮ್ಮ ಬೈಕನ್ನ ಏರಿ ವೇಗವಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದೆಲ್ಲವೂ ಕೆಲವೇ ನಿಮಿಷಗಳ ಅಂತರದಲ್ಲಿ ನಡೆದು ಹೋದ ಘಟನೆಗಳು. ಶುಭ ಆ ಶಾಕ್ನಿಂದ ಹೊರಬರಲು ಸ್ವಲ್ಪ ಹೊತ್ತೇ ಬೇಕಾಯಿತು. ಪ್ರಜ್ಞೆ ತಪ್ಪಿ ಕುಸಿದಿದ್ದ ಗಿರೀಶ್ನನ್ನ ಜೋರಾಗಿ ಕರೆಯುತ್ತಾಳೆ. ಆತನ ಮೈಯನ್ನ ಅಲುಗಾಡಿಸುತ್ತಾಳೆ. ಆದರೆ ಗಿರೀಶ್ ಮಾತ್ರ ಪ್ರಜ್ಞಾಹೀನನಾಗಿದ್ದ. ಆತನ ತಲೆಯಿಂದ ಧಾರಾಕಾರವಾಗಿ ರಕ್ತ ಸುರಿಯುತ್ತಿತ್ತು. ಆಗ ಶುಭ ಮತ್ತಷ್ಟು ಗಾಬರಿಯಿಂದ ಜೋರಾಗಿ ಕಿರುಚಿದಳು. ಆ ದಾರಿಯಿಂದ ಬರುವ ಕಾರು ಬೈಕುಗಳನ್ನ ನಿಲ್ಲಿಸಲು ಪ್ರಯತ್ನ ಪಡ್ತಾಳೆ. ಆದರೆ ಪಕ್ಕದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಿರೀಶ್ನನ್ನ ನೋಡಿ ನಮಗೆ ಯಾಕೆ ಉಸಾಬರಿ ಎಂದು ನೋಡಿಯೂ ನೋಡದಂತೆ ಎಷ್ಟೋ ಜನ ಆ ದಾರಿಯಿಂದ ಹಾಗೆ ಹೋಗ್ತಾರೆ. ಮನುಷ್ಯನು ಕೆಲವೊಂದು ಬಾರಿ ಮಾನವತ್ವ ಇಲ್ಲದೆ ಮೃಗಗಳಂತೆ ವರ್ತಿಸುವುದನ್ನ ನಾವು ಕೇಳಿದ್ದೇವೆ, ನೋಡಿದ್ದೇವೆ ಕೂಡ. ಹೌದು, ಸಹಾಯಕ್ಕಾಗಿ ಅಂಗಲಾಚುವಂತೆ ನಾಟಕವಾಡಿ ದಾರಿಯಲ್ಲಿ ಹೋಗುವ ವಾಹನಗಳನ್ನ ನಿಲ್ಲಿಸಿ ಅದರಿಂದಲೇ ದೋಚಿಕೊಂಡು ಹೋದ ಅದೆಷ್ಟೋ ಪ್ರಕರಣಗಳನ್ನ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ನಿಲ್ಲಿಸಿದ ವಾಹನಗಳನ್ನ ಗದರಿಸುವ ಹಕ್ಕಾಗ್ಲಿ ಧೈರ್ಯವಾಗ್ಲಿ ನಮಗೆ ಬಾರದು. ಗಿರೀಶ್ ಹಾಗೂ ಶುಭಾಳ ಪರಿಸ್ಥಿತಿಯನ್ನ ಕೂಡ ಅದೇ ರೀತಿಯಾಗಿ ಭಾವಿಸಿ ಯಾರೋ ದರೋಡೆಕೋರರು ಎಂದು ಅಲ್ಲಿನ ಸವಾರರು ತಮ್ಮಷ್ಟಕ್ಕೆ ತಾವೇ ಮುಂದೆ ಹೋಗ್ತಾರೆ. ಇಲ್ಲಿ ಸ್ವಲ್ಪ ಸಮಯದ ನಂತರ ಅದೇ ದಾರಿಯಲ್ಲಿ ವೃದ್ಧ ದಂಪತಿಗಳು ತಮ್ಮ ಕಾರ್ನಲ್ಲಿ ಬರುತ್ತಿದ್ದರು. ಆ ವೃದ್ಧ ದಂಪತಿಗಳು ಅಲ್ಲಿ ನಡೆದ ಘಟನೆಗಳೆಲ್ಲವನ್ನ ಗಮನಿಸಿ ಆ ಕೂಡಲೇ ಶುಭ ಹಾಗೂ ಗಿರೀಶ್ನನ್ನ ತಮ್ಮ ಕಾರ್ನಲ್ಲಿ ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಅಷ್ಟರಲ್ಲಾಗ್ಲೇ ಗಿರೀಶ್ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈ ವಿಷಯವನ್ನ ತಿಳಿದ ಗಿರೀಶ್ನ ತಂದೆ ತಾಯಿ ಕೂಡ ಆಸ್ಪತ್ರೆಗೆ ಬಂದಿದ್ರು. ಇದರ ಜೊತೆಗೆ ಪೊಲೀಸರಿಗೂ ಈ ವಿಷಯ ತಿಳಿದು ಕೂಡಲೇ ಮುಂದಿನ ವಿಚಾರಣೆಗೆ ಸಜ್ಜಾಗ್ತಾರೆ. ಈ ಕೃತ್ಯದ ಹಿಂದೆ ಇರುವ ನಿಗೂಢತೆಗಳ ಸುಳಿವಿಗಾಗಿ ಪೊಲೀಸರ ಹುಡುಕಾಟ ಶುರುವಾಗುತ್ತೆ. ಪೊಲೀಸ್ ಅಧಿಕಾರಿಗಳು ತಮಗೆ ಅನುಮಾನ ಬಂದ ವ್ಯಕ್ತಿಗಳ ಚಲನ ವಲನಗಳನ್ನ ಗಮನಿಸಲು ತೊಡಗುತ್ತಾರೆ. ಕರ್ನಾಟಕ ಪೊಲೀಸರ ಚರಿತ್ರೆಯಲ್ಲೇ ಮೊದಲ ಬಾರಿಗೆ ಕೇವಲ ಅನುಮಾನಿತ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್ ಅನ್ನ ಆಧರಿಸಿ ಪರಿಶೋಧನೆಯನ್ನ ಕೈಗೊಂಡು ಅಪರಾಧಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಮೊಟ್ಟ ಮೊದಲ ಪ್ರಕರಣ ಇದಾಗಿತ್ತು. ಸ್ನೇಹಿತರೆ, ಹಾಗಾದ್ರೆ ಗಿರೀಶ್ ಮೇಲೆ ದಾಳಿಯನ್ನ ನಡೆಸಿದವರು ಯಾರು? ಪಾತಕಿಯನ್ನ ಪೊಲೀಸರು ಹೇಗೆ ಬೇಟೆಯಾಡ್ತಾರೆ? ಪೊಲೀಸರು ಆ ಪ್ರಕರಣವನ್ನ ಭೇದಿಸಲು ಬಳಸಿದ ತಂತ್ರಗಳೇನು? ಅಸಲಿಗೆ ಗಿರೀಶನ ಮೇಲೆ ಈ ಕೃತ್ಯ ಎಸಗಲು ಕಾರಣವಾದರೂ ಏನು ಎಂಬ ಪ್ರಶ್ನೆ ಈಗಾಗಲೇ ನಿಮ್ಮಲ್ಲಿ ಹುಟ್ಕೊಂಡಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಯುತ್ತಾ ಹೋಗೋಣ ಬನ್ನಿ. ಗಿರೀಶ್ ಪ್ರಕರಣವನ್ನ ನಾನಯ್ಯ ಎಂಬ ಪೊಲೀಸ್ ಅಧಿಕಾರಿ ಕೈಗೆತ್ತಿಕೊಂಡಿದ್ದರು. ಈ ಕೃತ್ಯವನ್ನ ಎಸೆದ ಆಗಂತುಕರನ್ನ ಹಾಗೂ ಕೃತ್ಯಕ್ಕೆ ಬಳಸಿಕೊಂಡಿದ್ದ ವಾಹನದ ಸಂಖ್ಯೆಯ ಕುರಿತಾಗಿ ಶುಭಾಳನ್ನ ಪೊಲೀಸರು ಪ್ರಶ್ನಿಸ್ತಾರೆ. ಬಂದವರನ್ನ ಅಪರಿಚಿತರು ಎಂದು ಹೇಳುತ್ತಾ ಆ ಆಗಂತುಕರ ಮುಖಪರಿಚಯ ನನಗೆ ಇಲ್ಲ, ಹಾಗೆ ವಾಹನದ ಸಂಖ್ಯೆಯನ್ನ ಕೂಡ ನಾನು ಗಮನಿಸಲಿಲ್ಲ ಎಂದು ಶುಭ ಹೇಳ್ತಾಳೆ.
ಗಿರೀಶನಿಗೆ ಯಾರಾದರೂ ಶತ್ರುಗಳೇ ಇದ್ದಾರೆ ಎಂಬುದನ್ನ ಕೂಡ ಪೊಲೀಸರು ಅವನ ತಂದೆ ತಾಯಿಗಳಿಂದ ತಿಳಿದುಕೊಳ್ತಾರೆ. ಗಿರೀಶ್ ಯಾರ ವಿಷಯಕ್ಕೂ ಹೋಗದೆ ತಾನಾಯಿತು ತನ್ನ ಕೆಲಸವಾಯಿತು ಎಂಬ ಮನಸ್ಥಿತಿಯನ್ನ ಹೊಂದಿದ್ದ ಒಬ್ಬ ಮುಗ್ಧ ವ್ಯಕ್ತಿಯಾಗಿದ್ದ. ಯಾರದ್ದೇ ಶತ್ರುತ್ವವನ್ನ ಹೊಂದಿರದ ಗಿರೀಶ್ನ ಮೇಲೆ ಹಲ್ಲೆಯಾದ ಪ್ರದೇಶದ ಕಡೆಗೆ ಪೊಲೀಸ್ ಅಧಿಕಾರಿ ನಾಣಯ್ಯರ ದೃಷ್ಟಿ ಬೀಳುತ್ತದೆ. ದರೋಡೆ ಹಾಗೂ ಇತರೆ ಅಪರಾಧಗಳಿಗೆ ಆ ಪ್ರದೇಶ ಸೂಕ್ತವಾಗಿರುವಂತೆ ಇತ್ತು. ದರೋಡೆ ಮಾಡುವುದಕ್ಕಾಗಿಯೇ ಅಪರಾಧಿಗಳು ಗಿರೀಶ್ ಮೇಲೆ ಈ ಕೃತ್ಯವನ್ನ ಎಸಗಿರಬಹುದು ಎಂದು ಈ ಕೇಸ್ನ ಬಗ್ಗೆ ಯೋಚಿಸುತ್ತಿದ್ದ ನಾಣಯ್ಯನಿಗೆ ಗಿರೀಶ್ನ ಸಾವು ಮತ್ತಷ್ಟು ಕುತೂಹಲವನ್ನ ಮೂಡಿಸುತ್ತೆ. ದರೋಡೆ ಮಾಡಲೆಂದು ಬಂದ ಆ ವ್ಯಕ್ತಿಗಳು ನೇರವಾಗಿ ಗಿರೀಶನ ತಲೆ ಮೇಲೆ ಹಲ್ಲೆ ಮಾಡಲು ಕಾರಣವಾದರೂ ಏನು? ಇದರ ಹಿಂದೆ ಬೇರೆಯದ್ದೇ ಆದ ಉದ್ದೇಶವಿದೆ ಎಂಬೆಲ್ಲ ಪ್ರಶ್ನೆಗಳು ಮೂಡುತ್ತೆ. ಗಿರೀಶ್ ಹಾಗೂ ಶುಭ ನಿಶ್ಚಿತಾರ್ಥದ ಸುಮಾರು 5 ತಿಂಗಳಲ್ಲಿಯೇ ಮದುವೆಯ ಮುಹೂರ್ತ ನಿಗದಿಯಾಗಿತ್ತು. ಆದರೆ ಮದುವೆ ಮಂಟಪವನ್ನ ಏರಲಿದ್ದ ಗಿರೀಶ 3 ದಿನಗಳಲ್ಲಿ ಮಸಣವನ್ನ ಸೇರಿದ್ದ. ಈ ಆಘಾತದಿಂದ ಗಿರೀಶ್ ತಂದೆ ತಾಯಿಗೆ ಹೊರಬರಲು ಸಾಧ್ಯವಾಗಲೇ ಇಲ್ಲ. ಗಿರೀಶ್ ಮರಣ ಹೊಂದಿ 40 ದಿನಗಳಾದರೂ ಪೊಲೀಸರಿಗೆ ಯಾವುದೇ ಸುಳಿವು ಸಿಗಲಿಲ್ಲ. 2003ರ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಸಿಸಿ ಕ್ಯಾಮೆರಾದ ಅಳವಡಿಕೆ ಆಗ್ಲಿ, ಯಾವುದೇ ಕಣ್ಗಾವಲಾಗ್ಲಿ ಇರಲಿಲ್ಲ. ಯಾವುದಾದ್ರೂ ಒಂದು ಆಧಾರವಿದ್ದರೂ ಕೂಡ ಈ ಪ್ರಕರಣವನ್ನ ಸುಲಭವಾಗಿ ಭೇದಿಸಬಹುದಿತ್ತು. ಈ ಒಂದು ಆಧಾರರಹಿತ ಪ್ರಕರಣವು ಪೊಲೀಸರನ್ನ ಇನ್ನಷ್ಟು ಚಿಂತೆಗೀಡು ಮಾಡುತ್ತೆ. ಮುಂದೆ ಒಂದು ದಿನ ಪೊಲೀಸ್ ಅಧಿಕಾರಿ ನಾಣಯ್ಯ ಶುಭ ಹಾಗೂ ಗಿರೀಶರ ನಿಶ್ಚಿತಾರ್ಥದ ವಿಡಿಯೋವನ್ನ ಬಹಳ ಕೂಲಂಕುಷವಾಗಿ ನೋಡ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಹೊರತುಪಡಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಂತೋಷ ಸಡಗರದಿಂದ ಸಂಭ್ರಮಿಸುತ್ತಿದ್ದರು. ಆ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್ ಅನ್ನ ವಿಡಿಯೋದಲ್ಲಿ ಬಹಳ ಶಾಂತವಾಗಿ ಪರಿಶೀಲಿಸಿದ ನಾಣಯ್ಯ ನೇರವಾಗಿ ಶುಭಾಳ ಮನೆಗೆ ಹೋಗಿ ಆಕೆಯ ಮೊಬೈಲ್ ಅನ್ನ ತೆಗೆದುಕೊಳ್ಳುತ್ತಾರೆ. ನಂತರ ಮೊಬೈಲ್ ನಲ್ಲಿ ಕಾಲ್ ಹಿಸ್ಟರಿಯನ್ನ ಪರಿಶೀಲಿಸಿ 2003 ಡಿಸೆಂಬರ್ 3ರ ಕರೆಗಳನ್ನ ಪರಿಶೀಲಿಸತೊಡಗಿದರು. ಗಿರೀಶ್ನ ಮೇಲೆ ದಾಳಿ ನಡೆದದ್ದು ಕೂಡ ಅದೇ ಡಿಸೆಂಬರ್ 3ರ ರಾತ್ರಿ. ಆ ದಿನ ಶುಭ ಒಬ್ಬ ವ್ಯಕ್ತಿಯ ಜೊತೆ ಸುಮಾರು 53 ಸಲ ಫೋನ್ ನಲ್ಲಿ ಮಾತನಾಡಿದ್ದನ್ನ ಕಾಲ್ ಹಿಸ್ಟರಿ ತೋರಿಸುತ್ತಿತ್ತು. ಆಗ ಪೊಲೀಸರು ಆ ನಂಬರ್ನ ಹಿಂದೆ ಇರುವ ವ್ಯಕ್ತಿಯನ್ನ ಹುಡುಕಾಡತೊಡಗುತ್ತಾರೆ. ಅದು ಶುಭಾಳಿಗಿಂತ 2 ವರ್ಷ ಜೂನಿಯರ್ ಆಗಿ ಲಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ 19 ವರ್ಷದ ಯುವಕ ಅರುಣ್ ವರ್ಮನ ನಂಬರ್ ಆಗಿತ್ತು. ಆತನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡ ಪೊಲೀಸ್ ಅಧಿಕಾರಿಗಳು ಆತನನ್ನ ಮಾಮೂಲಾಗಿ ವಿಚಾರಣೆ ಮಾಡಿದ್ದರು. ವಿಚಾರಣೆ ವೇಳೆಯಲ್ಲಿ ಅರುಣ್, ಗಿರೀಶ್ ಎಂಬ ವ್ಯಕ್ತಿ ಯಾರೆಂದು ನನಗೆ ತಿಳಿದಿಲ್ಲ, ಜೊತೆಗೆ ಡಿಸೆಂಬರ್ 3ರಂದು ನಾನು ಊರಿನಲ್ಲೇ ಇರಲಿಲ್ಲ ಎಂದು ಹೇಳ್ತಾನೆ. ಮುಂದೆ ನಾಣಯ್ಯ ಹೇಳಿದಂತೆ ಪೊಲೀಸರು ಅರುಣ್ನನ್ನ ಸ್ಟೇಷನ್ ನಿಂದ ಕಳಿಸಿದ್ದರು. ಆದರೆ ಅರುಣ್ ಮನೆಗೆ ಹೋಗುವ ದಾರಿಯಲ್ಲಿ ಒಬ್ಬರಿಗೆ ಕರೆ ಮಾಡಿ ಪೊಲೀಸರು ನನ್ನನ್ನ ಸ್ಟೇಷನ್ಗೆ ವಿಚಾರಣೆಗೆಂದು ಕರೆಸಿಕೊಂಡಿದ್ದ ಸಂಗತಿಯನ್ನ ಹೇಳುತ್ತಾ ತನಗಾಗುತ್ತಿರುವ ಭಯವನ್ನ ತೋಡ್ಕೊಂಡಿದ್ದ. ಅತ್ತ ಕಡೆಯಿಂದ ಅರುಣ್ ಜೊತೆ ಮಾತನಾಡುತ್ತಿದ್ದವರು ಯಾವುದೇ ರೀತಿಯಾಗಿ ಭಯಪಡಬೇಡ, ಪೊಲೀಸರಿಗೆ ನಾನು ಏನನ್ನ ಕೂಡ ಹೇಳೋದಿಲ್ಲ, ನಿನ್ನೊಂದಿಗೆ ನಾನು ಇರುತ್ತೇನೆ ಎಂದು ಹೇಳಿದ್ದರು. ಸ್ನೇಹಿತರೆ, ಇಲ್ಲಿ ಅರುಣ್ ಜೊತೆ ಫೋನ್ ನಲ್ಲಿ ಮಾತನಾಡಿದವರು ಮತ್ಯಾರು ಅಲ್ಲ, ಅದು ಶುಭ. ಇತ್ತ ನಾಣಯ್ಯ ಅರುಣ್ ಹಾಗೂ ಶುಭಾಳ ಫೋನ್ ಕಾಲ್ಸ್ ಅನ್ನ ಆಲಿಸುತ್ತಿದ್ದರೆಂದು, ಹಾಗೆ ನಮ್ಮ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿದೆ ಎಂಬ ವಿಷಯ ಅರುಣ್ ಹಾಗೂ ಶುಭಾಳಿಗೆ ತಿಳಿಯಲೇ ಇಲ್ಲ. ಹೌದು, ನಿಶ್ಚಿತಾರ್ಥ ವಿಡಿಯೋದಲ್ಲಿ ನಾಣಯ್ಯ ಅನುಮಾನಿಸಿದ ವ್ಯಕ್ತಿ ಬೇರ್ಯಾರು ಆಗಿರಲಿಲ್ಲ, ಅದು ಇದೇ ಶುಭ. ಅಸಲಿಗೆ ಆ ನಿಶ್ಚಿತಾರ್ಥವು ಬೇರೆ ಯಾರಿಗೋ ನಡೆಯುತ್ತಿದೆ, ತನಗೂ ಈ ನಿಶ್ಚಿತಾರ್ಥಕ್ಕೂ ಯಾವುದೇ ಸಂಬಂಧವಿಲ್ಲ. ಇನ್ನು 5 ದಿನಗಳಲ್ಲಿ ಮದುವೆಯಾಗುತ್ತಿರುವ ಹುಡುಗಿಯು ನಾನಲ್ಲ, ಬೇರೆ ಯಾರದ್ದೋ ನಿಶ್ಚಿತಾರ್ಥಕ್ಕೆ ನಾನು ಅತಿಥಿಯಾಗಿ ಬಂದಿರುವೆನೆಂಬ ಭಾವನೆಯಲ್ಲಿ ಶುಭ ವರ್ತಿಸುತ್ತಿದ್ದಳು. ಶುಭಾಳ ಈ ರೀತಿಯ ವರ್ತನೆ, ಶರೀರದ ಭಾಷೆ ಪೊಲೀಸರ ಅನೇಕ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿತು. ಪೊಲೀಸ್ ಅಧಿಕಾರಿಯಾಗಿ ನಾಣಯ್ಯ ಅವರಿಗಿರುವ ಅನುಭವವು ಸಾಕ್ಷಿ ಇಲ್ಲದೆ ಇರುವ ಒಂದು ಪ್ರಕರಣವನ್ನ ಭೇದಿಸುವಂತೆ ಮಾಡಿತು. ಗಿರೀಶ್ನನ್ನ ಕೊಲೆ ಮಾಡಿರೋದು ಬೇರ್ಯಾರೂ ಹೊರಗಿನ ವ್ಯಕ್ತಿಗಳಲ್ಲ. ಈ ಪ್ರಕರಣದಲ್ಲಿ ಶುಭಾಳು ಭಾಗಿಯಾಗಿದ್ದಾಳೆ ಎಂಬ ವಿಷಯ ನಾಣಯ್ಯಗೆ ಅರ್ಥವಾಗಿತ್ತು. ಶುಭ ತಾನಾಗಿಯೇ ನೇರವಾಗಿ ಗಿರೀಶ್ನನ್ನ ಹತ್ಯೆಗೈಯದೆ ಇದಕ್ಕಾಗಿ ಮೊದಲೇ ನಿರ್ಧರಿಸಿ ಇಬ್ಬರು ವ್ಯಕ್ತಿಗಳನ್ನ ಗೊತ್ತುಪಡಿಸಿದ್ದಳು. ಈ ಪ್ರಕರಣಕ್ಕೆ ಮೊದಲು ಸಾಕ್ಷಿಯಾಗಿದ್ದು ಫೋನ್ ಕಾಲ್ನ ಹಿಸ್ಟರಿ. ಈ ಹಿಸ್ಟರಿಯ ಮೂಲಕ ಶುಭ ಹಾಗೂ ಅರುಣ್ರ ಮಾತುಕತೆಯು ದೊರಕಿದ್ದು ಇಲ್ಲಿ ಮುಖ್ಯವಾಗುತ್ತದೆ. ಅರುಣ್ನನ್ನ ಪೊಲೀಸರು ಮತ್ತೆ ಪುನಃ ಸ್ಟೇಷನ್ಗೆ ಕರೆಸಿಕೊಳ್ತಾರೆ. ಇಲ್ಲಿ ಅರುಣ್ ವಿವರವಾಗಿ ನಡೆದ ಘಟನೆಗಳೆಲ್ಲವನ್ನ ಬಿಚ್ಚಿಡ್ತಾನೆ. ಈ ಘಟನೆ ಕರ್ನಾಟಕ ಪೊಲೀಸರಿಗೆ ಮಾತ್ರವಲ್ಲ, ಇಡೀ ಭಾರತದಾದ್ಯಂತ ಜನರಿಗೆ ಬಹುದೊಡ್ಡ ಆಘಾತದ ಅಲೆಯನ್ನ ಉಂಟು ಮಾಡಿತು. ವೆಂಕಟೇಶ್ ಹಾಗೂ ಪುಷ್ಪ ದಂಪತಿಗಳ ಪುತ್ರರು ಗಿರೀಶ್ ಹಾಗೂ ರಮೇಶ್, ಇಬ್ಬರು ಮಕ್ಕಳು ಓದ್ನಲ್ಲಿ ಮುಂದಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಪಡೆದುಕೊಂಡಿದ್ರು. ಗಿರೀಶ್ಗೆ ಇಂಟೆಲ್ ಕಂಪನಿಯಲ್ಲಿ ಉದ್ಯೋಗವು ಲಭಿಸಿತು. ಉದ್ಯೋಗವೇನೋ ಆಯಿತು, ಮುಂದೆ ಗಿರೀಶ್ನ ವಿವಾಹವಾದರೆ ಇನ್ನೂ ಉತ್ತಮ ಎಂದು ಆತನ ತಂದೆ ತಾಯಿ ಯೋಚಿಸುತ್ತಾರೆ. ಸುಮಾರು 15 ವರ್ಷಗಳಿಂದ ಪರಸ್ಪರ ಪರಿಚಿತರಾಗಿದ್ದ ಬನಶಂಕರಿಯ ಶಂಕರನಾರಾಯಣ ಕುಟುಂಬದ ಜೊತೆಗೆ ವಿವಾಹ ಪ್ರಸ್ತಾಪವನ್ನಿಡುತ್ತಾರೆ. ಇವರ ಮಗಳು ಶುಭ ನಮ್ಮ ಮಗ ಗಿರೀಶ್ಗೆ ಸರಿಯಾದ ಜೋಡಿ ಎಂದು ನಿರ್ಧರಿಸುತ್ತಾರೆ. ಆಗ ಶುಭ ಅಂತಿಮ ಪದವಿಯ ಕಾನೂನು ವಿದ್ಯಾರ್ಥಿಯಾಗಿದ್ದಳು.
2003 ನವೆಂಬರ್ 30ರಂದು ಶುಭ ಹಾಗೂ ಗಿರೀಶನ ವಿವಾಹ ನಿಶ್ಚಿತಾರ್ಥ ಮಾಡುವುದೆಂದು ಎರಡೂ ಕುಟುಂಬಗಳು ನಿರ್ಧರಿಸಿದ್ದವು. ಆದರೆ ಈ ಪ್ರಸ್ತಾಪವು ಶುಭಾಳಿಗೆ ಸಂತೋಷವನ್ನುಂಟು ಮಾಡಲಿಲ್ಲ. ಶುಭಾಳ ಈ ಚಲನವಲನವನ್ನೇ ಪೊಲೀಸ್ ಅಧಿಕಾರಿ ನಾಣಯ್ಯ ಕೂಡ ಗಮನಿಸಿದ್ದು, ಜೊತೆಗೆ ಆ ನಿಶ್ಚಿತಾರ್ಥದಲ್ಲಿ ಬೇರೊಬ್ಬ ವ್ಯಕ್ತಿಯನ್ನ ಕೂಡ ನಾಣಯ್ಯ ಗಮನಿಸಿದ್ದರು. ನಿಶ್ಚಿತಾರ್ಥದ ದಿನ ಮಂಕಾಗಿದ್ದ ಶುಭಾಳನ್ನ ಗಮನಿಸಿದ ಬ್ಯೂಟಿಷಿಯನ್ ಶುಭಾಳನ್ನ ವಿಚಾರಿಸಿದಾಗ, ಗಿರೀಶ್ನಂತೆ ಸರಳ ಜೀವನವನ್ನ ನಡೆಸುವ ವ್ಯಕ್ತಿ ನನಗಿಷ್ಟವಿಲ್ಲವೆಂದು, ಒಂದ್ ವೇಳೆ ಬಲವಂತವಾಗಿ ಮದುವೆ ನಡೆಸಿಕೊಟ್ರೆ ನಾನು ಗಿರೀಶ್ನನ್ನ ಕೊಂದು ಬಿಡುವೆನು ಎಂದು ಕೂಡ ಆಕೆಯ ಬಳಿ ಹೇಳಿದ್ದಳು. ಆಕೆಯ ಮಾತುಗಳನ್ನ ಕೇಳಿದ ಬ್ಯೂಟಿಷಿಯನ್ಗೆ ದಿಕ್ಕೇ ತೋಚದಂತಾಗಿತ್ತು. ಆದರೆ ಈ ಎಲ್ಲ ಸಂಗತಿಗಳನ್ನ ಮೊದಲೇ ತಿಳಿಸಬೇಕಿತ್ತು. ಇಷ್ಟು ಸಮಯ ಯಾಕೆ ಮುಚ್ಚಿಟ್ಕೊಂಡಿದ್ದೆ ಎಂದು ಆಕೆ ಶುಭಾಳ ಬಳಿ ಕೇಳಿದಾಗ, ಶುಭಾಳು, ನಾನು ಈ ಮೊದಲೇ ಈ ಬಗ್ಗೆ ನನ್ನ ತಂದೆ ತಾಯಿಯ ಬಳಿ ಹೇಳಿದ್ದೇನೆ, ಆದರೆ ಅವರು ಯಾರೂ ನನ್ನ ಮಾತನ್ನ ಕೇಳಿಸಿಕೊಳ್ಳಲಿಲ್ಲ ಎಂದು ಹೇಳ್ತಾಳೆ. ಮುಖ್ಯವಾಗಿ ಇಲ್ಲಿ ಶುಭಾ ತಾನು ಇಷ್ಟಪಟ್ಟ ಅರುಣ್ ವರ್ಮನ ಕುರಿತಾಗಿ ತನ್ನ ತಂದೆ ತಾಯಿಗೆ ತಿಳಿಸಿದ್ದಳು. ಆದರೆ ಅರುಣ್ ಶುಭಾಳಿಗಿಂತ 2 ವರ್ಷ ಚಿಕ್ಕವನಾದ ಕಾರಣ ಶುಭಾಳ ಪ್ರೀತಿಯನ್ನ ಒಪ್ಪಿಕೊಂಡಿರೋದಿಲ್ಲ. ಈ ಸಂದರ್ಭದಲ್ಲಿ ಅರುಣ್ ನಿಶ್ಚಿತಾರ್ಥಕ್ಕೆ ಯಾವುದೇ ರೀತಿಯ ಅಡ್ಡ ಬಾರದೆ ಮುಂದೆ ಮದುವೆಯ ಸಂದರ್ಭದಲ್ಲಿ ಹೇಗಾದರೂ ಅದನ್ನ ತಪ್ಪಿಸುವೆನೆಂಬ ಭರವಸೆಯಲ್ಲಿ ಇದ್ದನು. ಹೀಗಾಗಿಯೇ ಶುಭಾ ಕೂಡ ಮೌನವಾಗಿಯೇ ನಿಶ್ಚಿತಾರ್ಥದಲ್ಲಿ ಪಾಲ್ಗೊಂಡಿದ್ದಳು. ಮದುವೆ ದಿನ ಹತ್ತಿರ ಬರುತ್ತಿದ್ದಂತೆ ಹೇಗಾದರೂ ಮಾಡಿ ಈ ಮದುವೆಯನ್ನ ನಿಲ್ಲಿಸಬೇಕೆಂದು ಅರುಣ್ ಯೋಚಿಸುತ್ತಿರುತ್ತಾನೆ. ಆದರೆ ಇಲ್ಲಿ ಗಿರೀಶ್ನನ್ನ ಮುಗಿಸುವ ಹಂತಕ್ಕೆ ಮುಂದಾಗಿದ್ದು ಮಾತ್ರ ಶುಭಾ. ನಿಧಾನವಾಗಿ ಗಿರೀಶ್ನನ್ನ ದೂರ ಮಾಡಿ ಅರುಣ್ಣನ್ನ ತನ್ನ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಬೇಕು ಎಂಬ ತುಡಿತ ಶುಭಾಳದ್ದಾಗಿತ್ತು. ಈ ಸಂದಿಗ್ಧತೆಯಿಂದ ಹೊರಬರಬೇಕಾದರೆ ಗಿರೀಶ್ನನ್ನ ಕೊಲ್ಲುವುದೊಂದೇ ಮಾರ್ಗ ಎಂದು ನಿರ್ಧರಿಸಿದ್ದಳು. ಆದರೆ ಈ ರೀತಿಯಾಗಿ ಯೋಚಿಸುವ ಬದಲು ತನ್ನ ಪ್ರೀತಿಯ ವಿಷಯವನ್ನ ನೇರವಾಗಿ ಗಿರೀಶ್ನ ಬಳಿ ತಿಳಿಸಿ, ತನ್ನ ಮನದಾಸೆಯನ್ನ ನಿನ್ನ ಬಳಿ ಹೇಳಿದ್ದೇನೆ, ಮುಂದಿನ ನಿರ್ಧಾರ ನಿನ್ನದು ಎಂದು ಶುಭಾಳಿಗೆ ಹೇಳಬಹುದಿತ್ತು. ಒಂದು ವೇಳೆ ಗಿರೀಶ್ ಇದಕ್ಕೆ ಒಪ್ಪದಿದ್ದರೆ ಏನಾದರೂ ಬೆದರಿಕೆ ಹಾಕಿ ಆದರೂ ಒಪ್ಪಿಸಬಹುದು. ಆದರೆ ಅನ್ಯಾಯವಾಗಿ ಯಾವುದೇ ತಪ್ಪನ್ನ ಮಾಡದ ಒಬ್ಬ ಮುಗ್ಧ ವ್ಯಕ್ತಿಯ ಜೀವನವನ್ನೇ ನುಂಗಿಬಿಟ್ಟಳು ಕಾಟುಕಿ ಶುಭಾ. ಕಾನೂನು ವಿದ್ಯಾರ್ಥಿಗಳಾಗಿರುವ ಶುಭಾ ಹಾಗೂ ಅರುಣ್ಗೆ ತಾವು ಮಾಡುತ್ತಿರುವ ಈ ಕೆಲಸ ತಪ್ಪು ಎಂಬ ಅರಿವು ಇಲ್ಲದೇ ಇರುತ್ತದೆಯೇ? ಕಾನೂನು ವಿದ್ಯಾರ್ಥಿಗಳಾಗಿ ತಾವು ಮಾಡುತ್ತಿರುವುದು ತಪ್ಪು ಎಂದು ಯೋಚಿಸುವ ಬದಲು ಈ ಕೃತ್ಯವನ್ನ ಎಸಗಿದ್ರೆ ಯಾವ ರೀತಿ ತಪ್ಪಿಸಿಕೊಳ್ಳಬಹುದು ಎಂಬ ಯೋಚನೆಯನ್ನ ಹಾಕ್ತಾ ಇದ್ರು. ಅರುಣ್ನ ಸೋದರ ಸಂಬಂಧಿ ದಿನೇಶ್ ಕೂಡ ಈ ಕ್ರೂರ ಕೃತ್ಯದಲ್ಲಿ ಭಾಗಿಯಾಗಿದ್ದ. ಅದಕ್ಕೂ ಮೊದಲು ಗಿರೀಶ್ನನ್ನ ಕೊಲೆ ಮಾಡಲು ಯಾರಾದರೂ ರೌಡಿಗಳಿದ್ದರೆ ತಿಳಿಸು ಎಂದು ದಿನೇಶ್ನನ್ನ ಕೇಳಿಕೊಂಡಿದ್ದನು. ಅರುಣ್ ಕೊಡುವ ಹಣದ ಆಸೆಗೆ ಒಳಗಾಗಿ ದಿನೇಶ್ ವೆಂಕಟೇಶ್ ಎಂಬ ಕುಖ್ಯಾತ ರೌಡಿಗೆ ಅರುಣ್ಣನ್ನ ಪರಿಚಯಿಸ್ತಾನೆ. ಹಣ ಪಡೆದುಕೊಂಡ ವೆಂಕಟೇಶ ಗಿರೀಶನ ಚಲನವಲನಗಳನ್ನೆಲ್ಲವನ್ನ ಗಮನಿಸತೊಡಗ್ತಾನೆ. ಜೊತೆಗೆ ಗಿರೀಶ್ನ ಮೇಲೆ ಒಂದು ದಿನ ಹಲ್ಲೆ ಮಾಡಲು ಮುಂದಾಗ್ತಾನೆ. ಆದರೆ ಜನಸಂದಣಿ ಇದ್ದ ಕಾರಣ ಅದು ಸಫಲವಾಗಲಿಲ್ಲ. ಇದೆಲ್ಲವೂ ನಿಶ್ಚಿತಾರ್ಥದ ಮುನ್ನ ನಡೆದ ಘಟನೆಗಳು. ಈ ಕಾರಣದಿಂದಲೇ ಯಾವುದೇ ಅಡಚಣೆ ಇಲ್ಲದೆ ನಿಶ್ಚಿತಾರ್ಥವು ನೆರವೇರಿದ್ದು, ಒಂದು ಪ್ರಯತ್ನ ವಿಫಲವಾಗುತ್ತಿದ್ದಂತೆ ಶುಭಾಳು ಮತ್ತಷ್ಟು ಗಲಿಬಿಲಿಗೊಂಡಿದ್ದಳು. ಪ್ರಶಾಂತತೆಯಿಂದ ಇರಲು ಸಾಧ್ಯವಾಗದೆ ಆ ಅಸಂತೃಪ್ತಿ ನಿಶ್ಚಿತಾರ್ಥದ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಂಡಿತು. ಶುಭಾಳಿಗೆ ಅರುಣ್ ಹಾಗೂ ದಿನೇಶ್ ಮೇಲೆ ನಂಬಿಕೆ ಕಡಿಮೆಯಾಗತೊಡಗುತ್ತೆ. ಹಾಗಾಗಿ ತಾನೇ ಸ್ವಯಂ ಈ ಕೃತ್ಯಕ್ಕೆ ಇಳಿಯುತ್ತಾಳೆ. ಡಿಸೆಂಬರ್ 3ರಂದು ಗಿರೀಶ್ನನ್ನ ಭೋಜನಕ್ಕೆಂದು ಕರೆಸಿಕೊಳ್ತಾಳೆ. ತನ್ನ ಹಾಗೂ ಗಿರೀಶ್ನ ಪ್ರತಿಯೊಂದು ಚಲನವಲನಗಳನ್ನ ಮೆಸೇಜ್ ಹಾಗೂ ಫೋನ್ ಮುಖಾಂತರ ಪದೇ ಪದೇ ಅರುಣ್ಗೆ ತಿಳಿಸುತ್ತಿದ್ದಳು. ಅದರಂತೆ ಅಂದಿನ ರಾತ್ರಿ ಬೈಕನ್ನ ಏರಿ ಬಂದವರು ಅರುಣ್ ಹಾಗೂ ವೆಂಕಟೇಶ್. ಇವತ್ತು ಸಿಕ್ಕ ಈ 2ನೇ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳಲೇಬೇಕೆಂದು ನಿರ್ಧರಿಸಿದ ಇವರಿಬ್ಬರು ಮೋಟಾರ್ ಸೈಕಲ್ನ ಶಾಕ್ ಅಬ್ಸಾರ್ವ್ನಿಂದ ಗಿರೀಶ್ ತಲೆ ಮೇಲೆ ಬಲವಾಗಿ ಬಡಿತಾರೆ. ಆ ಕೂಡಲೇ ವೇಗವಾಗಿ ಬೈಕನ್ನೇರಿ ಅಲ್ಲಿಂದ ಪರಾರಿಯಾಗ್ತಾರೆ. ಇದಾದ ಬಳಿಕವೇ ಶುಭಾಳ ನಾಟಕ ಮುಂದುವರಿಯೋದು. ತನಗೆ ಇದರ ಬಗ್ಗೆ ಯಾವುದೇ ಅರಿವು ಇಲ್ಲ ಎಂಬಂತೆ ಜೋರಾಗಿ ಅಳುತ್ತಾ ಆಸ್ಪತ್ರೆಗೆ ದಾಖಲಿಸುವ ತನಕ ಎಲ್ಲವನ್ನ ಬಹಳ ನಾಜೂಕಾಗಿ ನಿಭಾಯಿಸ್ತಾಳೆ ಶುಭಾ. ಆದರೆ ಪಾಪ ಗಿರೀಶ್ಗೆ ಇದ್ಯಾವುದರ ಪರಿವೇ ಇಲ್ಲದೆ ತನ್ನ ಉಸಿರು ನಿಲ್ಲಿಸಿದ್ದ. ಪೊಲೀಸರು ಬ್ಯೂಟಿಷಿಯನ್ನ ಮಹಿಳೆಯನ್ನ ಕೂಡ ಕರೆದು ವಿಚಾರಿಸಿದ್ದರು. ಜೊತೆಗೆ ಗಿರೀಶ್ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದ ಕಾರಿನ ಮಾಲಕರಾದ ವೃದ್ಧ ದಂಪತಿಯನ್ನ ವಿಚಾರಿಸಿದ ಪೊಲೀಸರು ಹೊಸ ಸಂಗತಿ ಏನೆಂದು ತಿಳಿದುಕೊಳ್ಳುತ್ತಾರೆ. ಗಿರೀಶ್ನನ್ನ ಕಾರಲ್ಲಿ ಮಲಗಿಸುವಾಗ ಶುಭಾ ಆತನ ಬಳಿ ಕುಳಿತುಕೊಳ್ಳದೆ ಡ್ರೈವರ್ ಬಳಿ ಮುಂದಿನ ಸೀಟ್ನಲ್ಲಿ ಕುಳಿತುಕೊಳ್ತಾಳೆ ಎಂಬ ವಿಷಯವನ್ನ ಆ ದಂಪತಿಗಳು ಹೇಳಿದ್ದರು. ಆಗಲೇ ಪೊಲೀಸರು ಶುಭಾಳ ಮೇಲೆ ಒಂದು ಕಣ್ಣಿಟ್ಟಿದ್ದರು. ಹೀಗಾಗಿ ಕೂಡಲೇ ಶುಭಾಳ ಕಾಲ್ ರೆಕಾರ್ಡ್, ಮೆಸೇಜಸ್, ಅರುಣ್ನ ಮೂಲ, ಬ್ಯೂಟಿಷಿಯನ್ ಹಾಗೂ ವೃದ್ಧ ದಂಪತಿಗಳ ಸಾಕ್ಷಿಗಳ ಆಧಾರದ ಮೇಲೆ ಶುಭಾ, ಅರುಣ್, ದಿನೇಶ್ ಹಾಗೂ ವೆಂಕಟೇಶ್ ಗಿರೀಶ್ ಹತ್ಯೆಗೆ ಕಾರಣಕರ್ತರು ಎಂಬ ನಿರ್ಧಾರಕ್ಕೆ ಪೊಲೀಸರು ಬರ್ತಾರೆ. ಹತ್ಯೆಗೆ ಬಳಸಿಕೊಂಡ ಆಯುಧವೂ ಕೂಡ ಪೊಲೀಸರಿಗೆ ಲಭಿಸಿತ್ತು. ಕೊಲೆ ನಡೆದು 50 ದಿನಗಳ ನಂತರ ಅಂದರೆ 2004 ಜನವರಿ 25ರಂದು ಗಿರೀಶ್ನನ್ನ ಹತ್ಯೆ ಮಾಡಿದ ಈ 4ವರನ್ನ ಬಂಧಿಸಲಾಯಿತು. ಫೋನ್ ಕಾಲ್ ರೆಕಾರ್ಡ್ಸ್ ಹಾಗೂ ಮೆಸೇಜ್ಗಳನ್ನ ಸಾಕ್ಷಿಯಾಗಿ ಆಧರಿಸಿ ಭೇದಿಸಿದ ಕರ್ನಾಟಕದ ಮೊದಲ ಪ್ರಕರಣ ಇದಾಗಿದೆ.
ಫೋನನ್ನೇ ಸಾಕ್ಷಿಯಾಗಿರಿಸಿ ಪ್ರಕರಣವನ್ನ ಭೇದಿಸಿದ ಪೊಲೀಸ್ ಅಧಿಕಾರಿ ನಾಣಯ್ಯ ಅವರ ಚುರುಕುತನವನ್ನ ಕೋರ್ಟ್ ಪ್ರಶಂಸೆ ಮಾಡುತ್ತೆ. 2010 ಮೇಯಲ್ಲಿ ತ್ವರಿತ ನ್ಯಾಯಾಲಯವು ಈ 4ವರಿಗೆ ಶಿಕ್ಷೆ ವಿಧಿಸಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತು. ಶುಭಾಳ ಮೇಲೆ ಸಾಕ್ಷ್ಯನಾಶದ ಆರೋಪವೂ ಇದೆ ಎಂದು ತೀರ್ಪು ನೀಡಿತು. ಈ ತೀರ್ಪನ್ನೇ ಸವಾಲಾಗಿ ತೆಗೆದುಕೊಂಡ ಶುಭಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಳು. 2014ರ ವೇಳೆಗೆ ಜಾಮೀನಿನ ಮೇಲೆ ಹೊರಬರ್ತಾಳೆ. ಆನಂತರ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಬೇಲ್ ಪಡೆದುಕೊಂಡು ಹೊರಬಂದಿದ್ದು ದೊಡ್ಡ ವಿಜಯ ಸಾಧಿಸಿದಂತೆ ಎಂಬ ಧಿಮಾಕು ಅವಳಲ್ಲಿ ಎದ್ದು ಕಾಣ್ತಾ ಇತ್ತು. ನಿಸ್ಸಂಕೋಚವಾಗಿ ನಿರ್ಭೀತಿಯಿಂದ ಇದ್ದ ಶುಭಾಳನ್ನ ನೋಡಿದವರಿಗೆ ಅಸಲಿಗೆ ಆಕೆಯೇ ಅಂತಹ ದೊಡ್ಡ ಕೃತ್ಯವನ್ನ ಎಸಗಿದ್ದು ಎಂಬ ಸಂದೇಹ ಬರುವಂತೆ ರಾಜಾರೋಷವಾಗಿ ಓಡಾಡತೊಡಗಿದ್ದಳು. ಹೀಗೆ ಸುಮಾರು 10 ವರ್ಷಗಳ ತನಕ ತಾನು ಮಾಡಿದ ಕೃತ್ಯವನ್ನ ಮರೆಮಾಚಿ ರಾಜಾರೋಷವಾಗಿ ಓಡಾಡಿಕೊಂಡಿದ್ದ ಶುಭಾಳಿಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿ ಜೈಲಿಗಟ್ಟಿದೆ. ಸ್ವಯಂ ನ್ಯಾಯವನ್ನ ನೀಡುವ ವಿದ್ಯೆಯನ್ನ ಕಲಿತ ಆಕೆಗೆ ತಿಳಿಯದೆ ತನ್ನ ವಿವಾಹವು ತನ್ನ ಇಷ್ಟವೆಂದು ಇಷ್ಟವಿಲ್ಲದ ವಿವಾಹವನ್ನ ವಿರೋಧಿಸುವ ಸ್ವೇಚ್ಛೆ ಇದೆಯಲ್ಲವೇ? ಆಕೆಯ ವಿದ್ಯೆಯು ಆ ಧೈರ್ಯವನ್ನ ಅವಳಿಗೆ ಒದಗಿಸಿತ್ತಲ್ಲವೇ? ನೇರವಾಗಿ ಗಿರೀಶ್ನ ಬಳಿಯೋ ಅಥವಾ ಆತನ ತಂದೆ ತಾಯಿಯ ಬಳಿಯೋ ಈ ವಿಷಯವನ್ನ ಹೇಳಬಹುದಿತ್ತಲ್ಲವೇ? ಕೇವಲ ತನ್ನ ತಂದೆ ತಾಯಿಯನ್ನ ಎದುರಿಸುವ ಶಕ್ತಿ ಇಲ್ಲದ ಶುಭಾ ತನ್ನ ನೀಚ ಬುದ್ಧಿಯಿಂದ ಗಿರೀಶ್ ಎಂಬ ಮುಗ್ಧನನ್ನ ಬಲಿ ಪಡೆದುಕೊಂಡಲಲ್ಲವೇ? ತನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ವಕ್ರ ಮಾರ್ಗವನ್ನ ಅನುಸರಿಸಿದ ಶುಭಾ ತಾನು ಕಲಿತ ವಿದ್ಯೆಗೆ ಮಸಿ ಬಳಿಯುವಂತೆ ಮಾಡಿದಳು. ತನ್ನ ಅಡ್ವೊಕೇಟ್ ಬುದ್ಧಿಯನ್ನ ಉಪಯೋಗಿಸಿ ಪೊಲೀಸರನ್ನ ಆಶ್ರಯಿಸಿ ತನಗಿಷ್ಟ ಇಲ್ಲದ ಮದುವೆಯನ್ನ ನಿಲ್ಲಿಸುವಂತೆ ಮಾಡಿದ್ರೆ ಒಳ್ಳೆದಿತ್ತೇನು? ಆದರೆ ಇವುಗಳ ಬಗ್ಗೆ ಯೋಚಿಸದೆ ಅತ್ತ ಪೊಲೀಸರಿಗೂ ಇತ್ತ ಕಾನೂನಿಗೂ ಭಯಪಡದೆ ಇಂತಹ ಭೀಕರ ಕೃತ್ಯವನ್ನ ಎಸಗಿದ ಶುಭಾಳ ಬಗ್ಗೆ ಅಚ್ಚರಿ ಮೂಡುವುದಂತೂ ಸತ್ಯ. ನ್ಯಾಯ ವಿದ್ಯಾಭ್ಯಾಸವನ್ನ ಮಾಡಿದ ಶುಭಾಳು ಈ ರೀತಿಯ ಕೃತ್ಯವನ್ನ ಎಸಗಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.